ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 23ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಊಟನ ನೋಡಿ ಸೂಜಿಂಗು ಫುಲ್ಲು ಖುಷಿ ಪಡ್ತಿರ್ತಾಳೆ. ಇಲ್ಲಿ ಅವಳು ದೇವಾಂಗ್ ಹತ್ರ ಕೇಳ್ತಿರ್ತಾಳೆ, ಈ ಊಟ ನಿಜವಾಗ್ಲೂ ನನ್ಗೇನಾ ಅಂತ. ಅದಕ್ಕೆ ದೇವಾಂಗ್ ಕೂಡ ಹೇಳ್ತಿರ್ತಾನೆ, ಹಾ ಹೌದು, ಇದು ಮಹಾರಾಣಿಗಳಿಗೆ ಕೊಡೋ ಅಂತ ಊಟ. ಈಗ ನೀವು ಕೂಡ ಮಹಾರಾಣಿನೇ, ಇದು ನಿಮಗೆ ಯೋಗ್ಯವಾದಂಥ ಊಟ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀವು ಈ ಊಟದಿಂದ ತೃಪ್ತಿಯಾಗಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗ್ ಕೂಡ ಹೇಳ್ತಿರ್ತಾಳೆ, ಹಾಂ ನಾನಂತೂ ತುಂಬ ಸಂತುಷ್ಟವಾಗಿದ್ದೀನಿ ಅಂತ ಅಂದ್ಬಿಟ್ಟು ಅವಳು ಊಟನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಷ್ಟೊತ್ತವರೆಗೂ ರಾಣಿ ಒಪ್ಕೊಳ್ದೇ ಇರೋಳು ಈಗ ಒಪ್ಕೊಂಡು ಊಟನ ತಿಂತಿರೋದ್ರಿಂದ ಇಲ್ಲಿ ದೇವಾಂಗ ಅವನ ಮನ್ಸಲ್ಲವನೇ ಮಾತಾಡ್ಕೊತಿರ್ತಾನೆ. ನಿಜವಾಗ್ಲೂ ಮಹಾರಾಜರು ತುಂಬ ಚತುರರು. ರಾಣಿ ಸೂಜಿಂಗಿಗೆ ಪಟ್ಟಣ ಅಂದರೆ ಪ್ರಮೋಷನ್ನ ಕೊಟ್ಟರೆ ಒಪ್ಕೊಳ್ಳಲ್ಲ ಅಂತ ಮಹಾರಾಜರಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರು ಈ ಥರ ಊಟನ ಕೊಟ್ಟು ಸೂಜಿಂಗ್ ಒಪ್ಕೊಳ್ಳೋ ಥರ ಮಾಡಿದ್ದಾರೆ. ಅದಕ್ಕೆ ಅವರು ನನಗೆ ಊಟನ್ನು ತೊಗೊಂಡೋಗೋದಕ್ಕೆ ಹೇಳಿದ್ದು. ಮಹಾರಾಜರು ಈ ಥರ ಊಟ ಕಳಿಸಿರೋದ್ರಿಂದ ರಾಣಿ ಸೂಜಿಂಗಿಗೆ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಇದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಇಲ್ಲಿ ದೇವಾಂಗು ರಾಣಿ ಸೂಜಿಂಗ್ ಕಡೆ ತಿರುಗ್ಬಿಟ್ಟು, ಈಗ ನಾನು ಹೊರಡ್ತೀನಿ, ಅಪ್ಪಣೆ ಕೊಡಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅವಳು ತಿಂತ ಕೈಯಲ್ಲೇ ಹೋಗು ಅಂತ ಅಂತಿರ್ತಾಳೆ. ದೇವಾಂಗಲ್ಲಿಂದ ಹೋದ್ಮೇಲೆ ರಾಣಿ ಸೂಜಿಂಗ್ ಸೇವಕಿ ಹೇಳ್ತಿರ್ತಾಳೆ, ನನ್ನ ರಾಣಿ ನೀವು ಈಗಲೂ ಕೂಡ ಕತ್ಲೆಲೇ ಇದ್ದೀರಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ರಾಣಿ ಸೂಜಿಂಗು ತಿಂತ ಹೇಳ್ತಿರ್ತಾಳೆ, ಏನು ಕತ್ಲೆನಾ? ಯಾವ ವಿಷಯದಲ್ಲಿ? ನನಗಂತೂ ಇವಾಗ ಫುಲ್ಲು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಇಲ್ಲಿ ಸೂಜಿಂಗು ಅವ್ರ ಸೇವಕಿನ ಕರಿತಾ ಹೇಳ್ತಿರ್ತಾರೆ, ಇಲ್ಲಿ ಕೂತ್ಕೋ, ಇದನ್ನ ಟೇಸ್ಟ್ ನೋಡು, ಇದು ನಿಜವಾಗ್ಲೂ ತುಂಬಾ ಡಿಲಿಷಿಯಸ್ ಆಗಿದೆ. ಸೂಜಿಂಗ್ ಈ ತರ ಕರೆದಿರೋದಕ್ಕೆ ಅವಳ ಸೇವಕಿ ಕೂಡ ರಾಣಿ ಪಕ್ಕದಲ್ಲೇ ಕುತ್ಕೊಂಡು ಎಲ್ಲಾನು ಚೆನ್ನಾಗಿ ತಿಂತಿರ್ತಾರೆ. ಈಗ ಅಲ್ಲಿ ನಮ್ಗೆ ತೋರ್ಸೋರು ಇವ್ರಿಬ್ರು ಚೆನ್ನಾಗಿ ಇರೋ ಬರೋದ್ನೆಲ್ಲ ಬ್ಯಾಟಿಂಗ್ ಆಡಿ ಫುಲ್ಲು ಸುಸ್ತಾಗಿ ಕುತ್ಕೊಬಿಟ್ಟಿರ್ತಾರೆ. ಇಲ್ಲಿ ರಾಣಿ ಸೂಜಿಂಗು ಕುತ್ಕೊಂಡು ಹೇಳ್ತಿರ್ತಾಳೆ, ನಾನಂತೂ ಯಾವತ್ತು ಕನ್ಸಲ್ಲೂ ಕೂಡ ಯೋಚನೆ ಮಾಡಿಲ್ಲ ಶಾಹಿ ಮಹಾರಾಣಿ ಆದ್ರೆ ಇಷ್ಟು ಚೆನ್ನಾಗಿರೋ ಊಟ ಸಿಗುತ್ತೆ ಅಂತ. ಇಲ್ಲಿ ಅದಕ್ಕೆ ರಾಣಿ ಸೇವಕಿ ಕೂಡ ನಗ್ತಾ ಅವಳು ತೇಗ್ತಿರ್ತಾಳೆ. ಯಾಕೆಂದ್ರೆ ಅವಳು ಊಟ ತುಂಬ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ಅವಳಿಗೆ ಮಾತು ಕೂಡ ಬರ್ತಿರಲ್ಲ. ಅವಳು ಹೇಳ್ತಿರ್ತಾಳೆ, ಹಾ ರಾಣಿ ನೀವು ನಿಜವಾಗ್ಲೂ ತುಂಬಾನೇ ಲಕ್ಕಿ. ಅದಕ್ಕೆ ಸೂಜಿಂಗ್ ಕೂಡ ನಗ್ತಾ ಹೇಳ್ತಿರ್ತಾಳೆ, ಹಾ ಹೌದು, ನನ್ನ ಹಣೆ ಬರ ಅಂತೂ ಪೂರ್ತಿ ಲಕ್ಕಲ್ಲೇ ಬರ್ದಿದೆ. ಅದೇ ಟೈಮಿಗೆ ಮಹಾರಾಜರು ಕೂಡ ಅಲ್ಲಿಗೆ ಬರ್ತಾರೆ. ಇಲ್ಲಿ ಅವರು ಬರ್ತಾ ಹೇಳ್ತಿರ್ತಾರೆ, ಹಾಗಾದ್ರೆ ನಿಮ್ಗೆ ಹೊಟ್ಟೆ ತುಂಬ ಊಟ ಸಿಕ್ತಾ ಅಂತ. ಇಲ್ಲಿ ಅವರಿಬ್ರು ಎದ್ಬಿಟ್ಟು ಮಹಾರಾಜರಿಗೆ ನಮಸ್ಕಾರ ಮಾಡ್ತಿರ್ತಾರೆ. ಇಲ್ಲಿ ಮಹಾರಾಜರು ಕೂಡ ಸೂಜಿಂಗ್ ಸೇವಕಿ ಕಡೆ ತಿರುಗ್ಬಿಟ್ಟು ನೀನಿನ್ನ ಹೊರಡ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೋಗಿ ಅವರು ಸೂಜಿಂಗ್ ಪಕ್ಕದಲ್ಲಿರೋ ಚೇರಲ್ಲಿ ಕುತ್ಕೋತಾರೆ. ಮಹಾರಾಜರು ಕೂತಾಗ ರಾಣಿ ಸೂಜಿಂಗ್ ಕೂಡ ಕುತ್ಕೋತಾಳೆ. ಇಲ್ಲಿ ಅವಳು ಕೂತಿದ ತಕ್ಷಣ ಕೇಳ್ತಿರ್ತಾಳೆ, ಮಹಾರಾಜ್ರೆ ನೀವು ಮತ್ತೆ ನನಗೆ ಪ್ರಮೋಷನ್ ನ ಕೊಟ್ಟಿದ್ದೀರಾ, ಇದು ನಿಮ್ಗೆ ಸರಿ ಅನ್ಸುತ್ತಾ? ಇಲ್ಲಿ ಅದಕ್ಕೆ ಮಹಾರಾಜರು ಕೇಳ್ತಿರ್ತಾರೆ, ಯಾಕೆ ಏನಾಯ್ತು, ನಿಂಗೆ ಶಾಹಿ ಮಹಾರಾಣಿಯ ಊಟ ಇಷ್ಟ ಆಗ್ಲಿಲ್ವಾ ಅಂತ. ಅವರು ಪ್ಲೇಟ್ಗಳೆಲ್ಲ ಇಟ್ಟಿರ್ತಾರಲ್ಲ ಆ ಜಾಗನ ನೋಡ್ತಿರ್ತಾರೆ. ಅಲ್ಲಿ ನೋಡಿದ್ರೆ ಒಂಚೂರು ಏನು ಮಿಕ್ಕಿ ಇರಲ್ಲ, ಎಲ್ಲ ತಿಂದು ತೇಗ್ಬಿಟ್ಟಿರ್ತಾರೆ. ಆ ಪ್ಲೇಟ್ ಇಷ್ಟೊಂದೆಲ್ಲ ಖಾಲಿ ಆಗಿರೋದನ್ನ ನೋಡಿ ಅವರು ಸೂಜಿಂಗ್ ಕಡೆ ತಿರುಗ್ಬಿಟ್ಟು ನಗ್ತಾ ಹೇಳ್ತಿರ್ತಾರೆ, ನನ್ಗನ್ನಿಸ್ತು ನೀನಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದೆ ಅಂತ. ಇಲ್ಲಿ ಅದಕ್ಕೆ ಸೂಜಿಂಗ್ ಕೂಡ ನಗ್ತಾ ಹೇಳ್ತಿರ್ತಾಳೆ, ಇಷ್ಟ ಆಯ್ತು, ತುಂಬಾನೇ ಇಷ್ಟ ಆಯ್ತು. ಇಲ್ಲಿ ಅದಕ್ಕೆ ಮಹಾರಾಜರು ಒಂದು ಬೌಲಿಗೆ ಟೀ ಹಾಕೊಳ್ತಾ ಹೇಳ್ತಿರ್ತಾರೆ, ಬೇಟೆ ಆಡೋ ಟೈಮಲ್ಲಿ ಏನು ನಡೀತಲ್ಲ ಆ ಇನ್ಸಿಡೆಂಟು ನನ್ಗೆ ಯಾಕೋ ಹಾಗೆ ಆಗಿದ್ದು ಅನಿಸ್ತಿಲ್ಲ, ಯಾರೋ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಈ ಮಾತನ್ನ ಕೇಳಿದ ತಕ್ಷಣನೇ ರಾಣಿ ಸೂಜಿಂಗು ಅವಳ ಮನ್ಸಲ್ಲೊಳೆ ಹೇಳ್ಕೊತಿರ್ತಾಳೆ, ಈ ಮಹಾರಾಜರು ಮತ್ತೆ ನನ್ನನ್ನು ಪರೀಕ್ಷೆ ಮಾಡ್ತಿದ್ದಾರೆ. ರಾಣಿ ಸೂಜಿಂಗು ಒಂದು ಸ್ವೀಟ್ನ ತಿಂತ ಹೇಳ್ತಿರ್ತಾಳೆ, ಮಹಾರಾಜ್ರೆ ನಿಮ್ಮ ಮಾತಿನ ಅರ್ಥ ಏನು, ನನಗಂತೂ ಅರ್ಥ ಆಗಲಿಲ್ಲ. ಇಲ್ಲಿ ಮಹಾರಾಜರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳ್ತಿರ್ತಾರೆ, ಈ ಬೇಟೆ ಆಡೋ ಜಾಗ ಏನಿದೆಯಲ್ಲ ಅಲ್ಲಿ ರಾಜರು ಮಹಾರಾಜರುಗಳು ಮಾತ್ರ ಬೇಟೆ ಆಡೋದು. ಯಾವಾಗ ರಾಜರು ಮಹಾರಾಜರು ಬೇಟೆ ಆಡೋಕ್ಕೆ ಬರ್ತಾರೆ ಅಂತ ಗೊತ್ತಾಗುತ್ತೋ ಆ ಜಾಗಗಳನ್ನೆಲ್ಲ ತುಂಬ ಡೀಪ್ ಆಗಿ ಚೆಕ್ ಮಾಡ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ಈಗ ಟೈಗರ್ ಹೇಗೆ ಬರೋದಕ್ಕೆ ಸಾಧ್ಯ? ಅದು ಅಲ್ದರ ಟೈಗರ್ ಕಾಣಿಸ್ಕೊಂಡಿದ್ದು ಕರೆಕ್ಟಾಗಿ ನಾನ್ಶನ್ ಮೌಂಟೇನ್ ಹತ್ರನೇ. ಇಷ್ಟು ಹೇಳ್ಕೊಂಡು ರಾಜ ಕಪ್ನ ಹಿಡ್ತಾ ಹೇಳ್ತಿರ್ತಾರೆ, ರಾಣಿ ಸೂಜಿಂಗ್ ನಿಮ್ಗೇನ್ ಅನ್ಸುತ್ತೆ, ಇದು ನಿಜವಾಗ್ಲೂ ಒಂದು ಕೋಇನ್ಸಿಡೆನ್ಸೇ ಆಗಿರ್ಬೋದಾ? ಇಲ್ಲಿ ಅದಕ್ಕೆ ರಾಣಿ ಸೂಜಿಂಗು ಸ್ವೀಟ್ನ ತಿಂತ ಮಹಾರಾಜರ ಕಡೆ ತಿರುಗ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಮಹಾರಾಜ್ರೆ ನಿಮ್ಗೇನಾದ್ರೂ ಕೇಳಬೇಕು ಅಂದರೆ ಡೈರೆಕ್ಟಾಗಿ ಕೇಳಿ, ಈ ಥರ ತಿರುಗಿ ಮರ್ಚಿ ಕೇಳಬೇಡಿ. ಇಲ್ಲಿ ಅದಕ್ಕೆ ಮಹಾರಾಜರು ಕೂಡ ಡೈರೆಕ್ಟಾಗಿ ಕೇಳ್ತಾರೆ, ನನಗೆ ಬರೀ ತಿಳ್ಕೊಳ್ಳೋ ಕುತೂಹಲ ಇದೆ, ಆ ವ್ಯಕ್ತಿ ಯಾರು ಅಂತ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.